ತೊಲಿ ಬಂಗಾರ ನಿಮ್ಮ ಬ್ಯಾಂಕ್ನಾಗ ಕಳ್ತನ ಆಗೈತೆ ಅಂತ ಇಟ್ಕೊಳ್ಳೋದು, ಆಯಿತಾ? ಯಾರೋ ಒಬ್ಬ ಕಳ್ಳ ಕಳ್ತನ ಮಾಡೋದು. ನಮ್ಮ ಕಾನೂನು ಏನು ಹೇಳ್ತೈತಿ? ಕಳ್ಳನ್ನು ಹಿಡ್ಕೊಂಬರ್ಬೇಕು, ಅವನ ಕಡೆಯಿಂದ ಏನು ಬಂಗಾರ ಅವ ತೊಗೊಂಡಿರ್ತಾನಲ್ಲ ಅದನ್ನು ರಿಕವರಿ ಮಾಡಿ ಯಾರಿಗೆ ಕೊಡ್ಬೇಕು? ನಿಮ್ಗೆ ಕೊಡ್ಬೇಕು. ಹೌದು ಸರ್. ಈಗ ಯಾವುದೋ ಒಬ್ಬ XYZ ಕಳ್ಳ ನಿಮ್ಮಲ್ಲಿ ಕಳ್ತನ ಮಾಡ್ಕೊಂಡು ಹೋದ, ಹಿಡ್ಕೊಂಬಂದ್ವಿ, ಅವೇನಂತಾನ ಇವ್ರು ಬಂಗಾರ ಅಂಗಡಿಯಾಗ ಕೊಡ್ತೀನಿ ಅಂತ ನೀವು, ಆಯಿತು? ಪ್ರಾಕ್ಟಿಕಲಾಗಿ ಮಾತಾಡ್ರಿ, ಇದ್ರೊಳಗೇನು ಇದನ್ನಿಲ್ಲ. ನೀವು ಆ ಕಳ್ಳ ಬಂದು ಹೇಳಿದ ಕೂಡಲೇ ಆ 10 ತೊಲೆ ಬಂಗಾರ ಕೊಟ್ಟು ಬಿಡ್ತೀರೇನು ಇಮಿಡಿಯೇಟಾಗಿ? ಕರೆಕ್ಟಾ? ಅವರು ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಅವ್ರೇನಂತಾರ, ಕಳ್ಳು ಸುಳ್ಳು ಹೇಳ್ತಾನೆ ಅಂತ. ಕಳ್ಳ ಏನಂತಾನ, ಇವ್ರಿಗೆ ಕೊಟ್ಟಿನ್ರಿ, ಇವರ ಸುಳ್ಳು ಹೇಳ್ತಾರ ಅಂತ. ಸುಮ್ಮನೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಹುಡುಕಿದ್ರು. ಏನಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ. ಅಂದರೆ ಆರೋಗ್ಯ ಹಾಳಾದ ಮೇಲೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕಿಂತ ಆರೋಗ್ಯ ಹಾಳು ಆಗಲಾರ್ದಂಗೆ ಕಾಯ್ಕೋಬೇಕು. ಹಂಗೆ ಕಳ್ತನಗಳು ಆದಮೇಲೆ ಅದರ ಹಿಂದೆ ಬೆನ್ನು ಹತ್ತಿ ಗುದ್ದಾಡೋಕ್ಕಿಂತ ಆಗದೇ ಇರುವಂಗೆ ನೋಡ್ಕೋಬೇಕು. ಇತ್ತಿತ್ತಲಾಗಿ ಬೆಳವಣಿಗೆಗಳು ಏನು ನಡೆದಾಗ ಬೀದರ್ ಇನ್ಸಿಡೆಂಟ್ ನೋಡಿರ್ಬೋದು, ಮಂಗಳೂರು ಇನ್ಸಿಡೆಂಟ್ ನೋಡಿರ್ಬೋದು. ಒಂದಷ್ಟು ಗ್ಯಾಂಗ್ಗಳು ಏನು ಮಾಡ್ತಾವೆ ಅಂದ್ರೆ ಅವು ನೇರ ಅಟ್ಯಾಕ್ ಮಾಡಿನ ನಿಮ್ಮಿಂದ ದುಡ್ಡನ್ನು ಜಬರ್ದಸ್ತ್ ಅಂತೀವಲ್ಲ, ಒತ್ತಾಯಪೂರ್ವಕವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಡೆಯುತ್ತೆ. ಈಗ ನಾವು ಪ್ರಿಕಾಷನ್ ತೊಗೊಂಡ್ರೆ ಅದನ್ನು ಅವಾಯ್ಡ್ ಮಾಡಬೇಕು. ಯಾವ ರೀತಿ ಪ್ರಿಕಾಷನ್ ತೊಗೊಳ್ಳೋದು? ಒಂದು ಸಿಂಪಲ್ ಉದಾಹರಣೆ ಹೇಳ್ಬಿಡ್ತೀವಿ. ಇದು ಏನಿರ್ತೈತಿ ಅಂದರೆ ಇದು ನಮ್ಮ ಕೆಲಸ ಅಲ್ಲ ಅನ್ನಬಾರ್ದು. ಇದು ಸಮಾಜದ ಸ್ವಾಸ್ಥ್ಯ ಕಾಪಾಡೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ನಾವೊಬ್ಬ ಕನ್ನಡ ಶಾಲೆ ಮಾಸ್ತರ್ ಅದನ್ನಂದ್ರೆ ನಾವು ಬರೀ ಏನು ಪಾಠ ಮಾಡಿ ಬಂದ್ರೆ ನಮ್ಮ ಕೆಲಸ ಮುಗೀತು ಅಂದ್ರೆ ಅಲ್ಲಿ ಫೇಲ್ ಆಗ್ತದೆ ವ್ಯವಸ್ಥೆ. ನಾವೊಬ್ಬ ಬ್ಯಾಂಕ್ ಮ್ಯಾನೇಜರ್ ಅದನ್ನಂದ್ರೆ ನಾವು ಬ್ಯಾಂಕ್ ಮ್ಯಾನೇಜರ್ ಕೆಲಸ ಮಾಡಿದರೆ ನಮ್ಮ ಜವಾಬ್ದಾರಿ ಮುಗೀತು ಅಂದ್ರೆ ಅಲ್ಲಿ ಫೇಲ್ ಆಗ್ತದೆ ಕೆಲಸ. ನಾವೊಬ್ಬ ಪೊಲೀಸ್ ಅಧಿಕಾರಿ ಅದೀನಿ ಅಂದರೆ ಬರೀ ಪೊಲೀಸ್ ಅಧಿಕಾರಿ ಕೆಲಸ ಮಾಡಿ ಮನೆಗೆ ಹೋದ್ರೆ ನಮ್ಮ ಕೆಲಸ ಮುಗೀತು ಅಂದರೆ ಅದು ವ್ಯವಸ್ಥೆ ಫೇಲ್ ಆಗ್ತದೆ. ನಿಮ್ಮ ವೃತ್ತಿ ಜೀವನವನ್ನು ಮಾಡುವುದರ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಸಲುವಾಗಿ ಏನು ಮಾಡಬೇಕು ಅದನ್ನೂ ಕೂಡ ಮಾಡಬೇಕು. ಏನಾಗತ್ತೈತಿ ಅಂದ್ರೆ ನಿಮ್ಮ ಕಣ್ಣು ಮುಂದೆ ಏನೋ ಒಂದು ನಡೀತಿರ್ತೈತಿ, ಅದು ನನ್ನ ಸಂಬಂಧ ಇಲ್ಲ ಅನ್ನೋದು ನೀವು ಹೇಳ್ತಿರ್ತೀವಿ. ಇದು ಎಷ್ಟರ ಮಟ್ಟಿಗೆ ದುರ್ದೈವದ ಸಂಗತಿ ಅಂದರೆ ನಮ್ಮ ಪೊಲೀಸ್ನಾಗ ಸಹಿತ ನಾವು ಒಂದಷ್ಟು ಡ್ಯೂಟಿ ನೆನೆಸಿರ್ತೀವಿ, ಇಂಥವ್ರ ಡ್ಯೂಟಿ ಮಾಡ್ತೀವಿ. ನಮ್ಮವರು ಸಹಿತ ನನ್ನ ಡ್ಯೂಟಿ ಯಾಕೈತೆ ಅಷ್ಟು ಮಾಡಿದ್ರೆ ಆಯ್ತು, ಅದು ಅವ್ನ ಡ್ಯೂಟಿ ಐತೆ ಅವನು ಇರ್ತಾನಂತೇಳಿ ಇವರು ಸೈಡ್ ಅದು ಹೋಗುವಂಥ ಪ್ರಸಂಗ ಇದಾವೆ. ಸಾಮಾಜಿಕ ಜವಾಬ್ದಾರಿ ಕಡಿಮೆ ಇದೆ. ಆ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ಕೋಬೇಕಂದ್ರೆ ಈಗ ಸದ್ಯ ನೀವು ಇಲ್ಲಿದ್ದವ್ರು ಏನು ಮಾಡಬೇಕು? ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಬ್ಯಾಂಕಿಗೆ ಬರ್ತಕ್ಕಂಥ ಕಸ್ಟಮರ್ಸನ್ನು ಸ್ವಲ್ಪ ನೀವು ನೋಡಬೇಕು. ನೋಡಿಕೊಂಡು ನಿಮ್ಗೆ ಅನ್ನಿಸ್ತೈತೆ ಅದು ಇವ ರೆಗ್ಯುಲರ್ ಕಸ್ಟಮರ್ ಇದ್ದಂಗೆ ಇಲ್ಲಲ್ಲ, ಇವ ಯಾಕೋ ಇನ್ನು ನಡವಳಿಕೆ ಒಂದು ಸ್ವಲ್ಪ ಸಂಶಯ ಬರುವಂಗೆ ಐತಲ್ಲ ಅಂತ ಅನ್ನಿಸ್ತಂದ್ರೆ ಇಮಿಡಿಯೇಟ್ ಒಂದು ಫೋನ್ ಹಚ್ಕೊಂಡು ಸೂಕ್ಷ್ಮ. ನೀವು ಯಾರು ಫೋನ್ ಹಚ್ಚಿರಿ ಅಂತ ನಾವೆಲ್ಲೂ ಹೋಗಿಲ್ಲ, ನಿಮ್ಮನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಏನಾಗಿರ್ತೈತಿ, ನಿಮ್ಮ ಮನೆ ಬಾಜುಕ ಒಬ್ಬ ಕಳ್ಳಿರ್ತಾನೆ, ಅದನ್ನು ಮಾಹಿತಿ ನಾವು ಪೊಲೀಸರಿಗೆ ಕೊಟ್ಟರೆ ನಾವೆಲ್ಲಿ ಪೊಲೀಸ್ ಸ್ಟೇಷನ್ಗೆ ಕೆಡ್ತಕ್ಕಪ್ಪ ಅಂತೇಳಿ ನಾವು ಮಾಹಿತಿನ ಕೊಡೋಂಗಿಲ್ಲ. ದಯವಿಟ್ಟು ಅಂಥದ್ದು ಯಾವುದೂ ಬೇಡ. ಪೊಲೀಸರ ಬಗ್ಗೆ ಭಯ ಬೇಡ, ಪೊಲೀಸರ ಬಗ್ಗೆ ವಿಶ್ವಾಸ ಇರಲಿ. ನೀವು ನಮಗೆ ಮಾಹಿತಿ ತಿಳಿಸ್ರಿ, ನೀವು ಮಾಹಿತಿ ಕೊಟ್ಟರಿ ಅಂತ ನಾವೆಲ್ಲೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಇನ್ನು ಮೇನ್ ಈ ವಿಷಯಕ್ಕೆ ಬರ್ತೀವಿ. ನೀವು CCTVನ ಬ್ಯಾಂಕ್ ಕ್ಲೋಸಿಂಗ್ ಅವರ್ ದಿನ ಮುಂಚೆ ಅದಕ್ಕೆ ಒಬ್ಬನ ನೇಮ್ಸೋಕ್ಕಾದ್ರೆ ನೇಮ್ಸ್ರಿ, ಭಾಳ ಒಳ್ಳೇದು. ಬಟ್ ಸಾಧ್ಯ ಇಲ್ಲ ಅಂತಾದ್ರೆ ರೋಟೇಷನ್ ಪ್ರಕಾರ ಒಬ್ಬ ಸಿಬ್ಬಂದಿ ಒಂದು ದಿವ್ಸ ನೋಡಿದರೆ ಒಂದು ಬ್ಯಾಂಕ್ನಾಗ ಒಂದು ಎಂಥ ಸಣ್ಣ ಬ್ಯಾಂಕ್ ಐತೆ ಅಂದ್ರೆ ಒಂದು 10 ಮಂದಿರೇ ಇರ್ತಾರೆ, ಬೇಡ ಒಂದು 7-8 ಮಂದಿರೇ ಇರ್ತಾರೆ. ವಾರಕ್ಕೆ 1 ತಾಸು ಬರ್ತೈತೆ ಒಬ್ಬನಿಗೆ. ನೀವು CCTV ಫುಟೇಜಸ್ನ ಸ್ವಲ್ಪ ಪೆರೂಸ್ ಮಾಡಿರಿ, ಅಂದರೆ ಅವನ್ನ ನೋಡಿರಿ. ಯಾವುದೇ ಆಗಂತುಕ ವ್ಯಕ್ತಿ ಬಂದಾನ ಹೆಂಗೆ, ಸಂಶಯಾಸ್ಪದ ವ್ಯಕ್ತಿ ಬಂದಾನ ಹೆಂಗೆ ನಿಮಗೆ ಅನ್ನಿಸ್ತೈತೆ ಅದನ್ನು ಇಮಿಡಿಯೇಟ್ ನಮ್ಗೆ ಗಮನಿಸ್ತೀವಿ. ಇದು ಮೊದಲನೇದು ನೀವು ಪ್ರಿಕಾಷನ್. ಉಳಿದದ್ದು ನೀವು ಹೇಳಿಬಿಟ್ರೆ ಆಲ್ರೆಡಿ ಏನಂದರೆ CCTV ದಾರಿಗೆ ಮುಖ ಮಾಡಿ ಇರಬೇಕು, ಪ್ಲಸ್ ಒಳಗೆ ಹೊರಗೆ ಎಲ್ಲ ನೋಡುವಂಗಿರ್ಬೇಕು. ಅದನ್ನು ಹೇಳ ಇನ್ನೂ ಒಂದು ಸ್ವಲ್ಪ ಮುಂದುವರೆದ ಹೇಳೋದೇನೆಂದರೆ 1 ತಾಸು ನೀವು ಆ CCTV ನೋಡಿದ್ರೆ ಈವನ್ ಜ್ಯುವೆಲರಿ ಶಾಪ್ ಓನರ್ಸ್ ಆಲ್ಸೋ ನೀವು CCTV ಹಾಕಿರ್ತೀರಿ, ನಿಮ್ಮ ವ್ಯಾಪಾರದಾಗ ನೀವು ಬಿಸಿ ಇರ್ತೀರಿ, ಆಮೇಲೆ ಅಂಗಡಿ ಬಂದು ನೋಡ್ಕೊಂಡು ಮನೆಗೆ ಹೋಗ್ತೀರಿ. 1 ತಾಸು ಅದನ್ನು ರಿವೈಂಡ್ ಮಾಡಿ ನೋಡೋದು ಒಂದು ಸ್ವಲ್ಪ ರೂಢಿ ಇಟ್ಕೊಂಡು ಅಟ್ಲೀಸ್ಟ್ ನೀವು ಅದನ್ನು ಓಡಿಸಿ ನೋಡಿರಿ ತಿಂತಿಲ್ಲ. ಬಟ್ 1 ತಾಸು ಯಾಕಾಗಲ್ತಕ್ಕ ನೀವು ಅದನ್ನು ನೋಡಿದ್ರಿ ಅಂದ್ರೆ ನಿಮಗೆ ಯಾರು ಆಗೋಷ್ಟಕ ವ್ಯಕ್ತಿಗಳು ಅದರ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಗ್ತದೆ. ಹಂಗೇನಾದ್ರು ನಿಮಗೆ ಡೌಟ್ ಬಂತು ಅಂದರೆ ಸಂಬಂಧಪಟ್ಟ ನಮ್ಮ ಪೊಲೀಸ್ ಠಾಣೆಗೆ ಇಂಥವ್ರದಾಗ ನೋಡ್ರಿ ಅಂತ ಕೊಡಿ. ಆವಾಗಲೇ ನಮ್ಮ PSI ಅವ್ರು ಹೇಳ್ದಂಗೆ ಕ್ವಾಲಿಟಿ ಕ್ಯಾಮ್ರಾ ಹಾಕಿ. ನೀವು ಅಟ್ ದ ಮೋಸ್ಟ್ ಬೆಸ್ಟ್ ಕ್ಯಾಮ್ರಾ ಹಾಕಕತ್ತೀನಿ ಅಂದ್ರೂ ಒಂದು CC ಕ್ಯಾಮ್ರಾಕ್ಕೆ ಭಾಳ ಅಂದ್ರೆ 5-6 ಸಾವಿರ ರೂಪಾಯಿ ಆಗ್ತೈತೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಆಗೋದಿಲ್ಲ.
ಈಗ ಇವರು ಹೇಳ್ದಂಗೆ ಡಿ ವಿ ಆರು ತೊಗೊಂಡು ಹೋಗೋ ಸಾಧ್ಯತೆ ಇರೋದ್ರಿಂದ ಮಿನಿಮಮ್ 24 ಅವರ್ಸ್ ಆದರೂ ನೀವು ಅದನ್ನು ಗೂಗಲ್ಗೋ ಕ್ಲೌಡ್ಗೋ ಲಿಂಕ್ ಕೊಟ್ಬಿಟ್ರಿ ಅಂದ್ರೆ ಅದು ಇರ್ತೈತೆ. ಡಿ ವಿ ಆರ್ ಹೋಗೈತೆ ಅಂದ್ರೂ ನಿಮ್ಮದು ಮಾಹಿತಿ ಎಲ್ಲಿರ್ತೈತಿ ಇರ್ತೈತಿ. ಸೊ ಅದನ್ನು ನಾವೇನು ಮಾಡ್ಬೋದು, ಅದನ್ನು ನೀವು ಸಿ ಸಿ ಟಿ ವಿ ಯಾವ ನಿಮ್ಮಲ್ಲಿ ಕುಂದಿರ್ಸಿರ್ತಾನೆ ನಮ್ಮ ಕರೆದು ಹೇಳ್ರಿ ಅವ್ನಿಗೆ ಲಿಂಕ್ ಕೊಡಿಸಪ್ಪ, ಅದನ್ನು ನಮಗೆ ಬೇಕಂತ ಹೇಳಿ ಮಾಡ್ತಾನೆ. ಇವತ್ತೇ ಮಾಡ್ಬೇಕು ಕೆಲಸ. ಟೆಕ್ನಿಕಲಿ ನಾವು ಸೌಂಡ್ ಇರೋದಿಲ್ಲ ಅವ ಮೇಲೆ, ನಮಗೆ ಗೊತ್ತಾಗೋದಿಲ್ಲ. ಅವ್ನು ಏನು ಹೇಳ್ತಾನೆ ಅದನ್ನು ತಿಳ್ಕೊಂಡು ಹೋಗ್ತೀವಿ, ತಾನು ಕುಂದಿರ್ಸಿ ಹೋಗಿರ್ತಾನೆ, ಅವ್ನು ಸೇವ್ ಮಾಡಿರ್ತೀವಿ. ಮತ್ತೆ ಏನಾರ ಆದ್ರೆ ಮತ್ತೆ ಅವನ್ನ ಕರೆಸ್ತೀವಿ, ಅವ್ನು ಕರೆಸಿದಾಗ ನಾವು ಏನು ತೆಗೆದುಬಿಡ್ತಾನೆ ಅದು ತೊಗೊಂಡಿರ್ತೀವಿ, ನಡೀತಿರ್ತಾವೆ. ಯಾಕಂದರೆ ಎಲ್ಲರೂ ಟೆಕ್ನಿಕಲಿ ಸೌಂಡ್ ಆಗೋಕೆ ಆಗೋದಿಲ್ಲ. ಬಟ್ ಈ ಒಂದು ಮಾಹಿತಿ ನಿಮಗಿರಲಿ 24 ತಾಸಿದ್ದಾದರೂ ಮಿನಿಮಮ್. ಯಾಕಂದರೆ ಬ್ಯಾಂಕ್ನೊಳಗೆ ಏನೋ ಒಂದು ಸಣ್ಣ ಪುಟ್ಟ ಆಫೆನ್ಸ್ ಆಗಿತ್ತು ಅಂದರೆ ವಿದಿನ್ 24 ಅವರ್ಸ್ ಬಂದೇ ಬರ್ತೈತಿ, ಅದ್ರ ಮೇಲೆ ಹೋಗೋದಿಲ್ಲ, ಆ್ಯಕ್ಸಿಡ್ ಆಗೋದಿಲ್ಲ. ಸೊ ಅಷ್ಟರೊಳಗೆ ನಾವು ಸಿ ಸಿ ಟಿ ವಿ ಫುಟೇಜ್ ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿವಿ ಅಂದರೆ ಅವ್ನು ಡಿ ಆರ್ ತೊಗೊಂಡು ಹೋಗ್ಯಾನಂದ್ರೆ ನಮಗೆ ಅವನ ಚಲನವಲನಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಇನ್ನು ಎರಡನೇದು, ನನಗೆ ಒಂದು ಹೇಳ್ರಿ ನೀವು, ನನಗೆ ಗೊತ್ತಿಲ್ಲ ಈ ವಿಷಯ, ನಿಮ್ಮನ್ನು ಕೇಳಿ ತಿಳ್ಕೊಳಕೈತೇನೆ. ಯಾರೂ ಸರ್ವಜ್ಞರಲ್ಲ ಇಲ್ಲಿ. ಹೇಳ್ತಾರೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲಿದರಿದ್ದು ಬಲವಿಲ್ಲ. ಎಲ್ಲನೂ ಗೊತ್ತಿರೋದಿಲ್ಲ. ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳಾಕತ್ತೀನಿ. ಈ ಗೋಲ್ಡ್ ಇನ್ಶೂರ್ ಮಾಡ್ತಾರಲ್ಲ, ಈಗ ಗೋಲ್ಡ್ ಅಂಗಡಿಯವರು ನಿಮ್ಮ ಜ್ಯುವೆಲರಿ ಶಾಪ್ನಾಗ ನಾನು ಬಂದು ಒಂದು ತೊಲೆ ಬಂಗಾರ ತೊಗೊಂಡೆ ಅಂದರೆ ನೀವು ಇನ್ಶೂರೆನ್ಸ್ ಕೊಡ್ತೀರಿ ಅದಕ್ಕೆ? ಏನು ಪದ್ಧತಿ ಐತಿ? ಈಗ ಸಾಧ್ಯ ಆದಷ್ಟು ಎಲ್ಲರೂ ಇನ್ಸಿಸ್ಟ್ ಮಾಡಿರಿ ಇನ್ಶೂರೆನ್ಸ್ ಮಾಡಿಸ್ರಿ ಅಂತ. ಬಟ್ ಇನ್ಶೂರೆನ್ಸ್ ಹೆಂಗೆ ಮಾಡ್ಬೇಕನ್ನೋದು ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಅದಕ್ಕೆ ನಿಮ್ಗೆ ಹೇಳ್ತೇನೆ, ಬೇರೆ ಕಡೆ ಮತ್ತೆ ತಿಳ್ಕೊತೀನಿ ಮಾಡ್ತಾರೆ ಹೌ ಟು ಇನ್ಶೂರ್ ದಿ ಗೋಲ್ಡ್. ಈಗ 10 ತೊಲೆ ಬಂಗಾರ ಅಂದರೆ ಹೆಚ್ಚು ಕಮ್ಮಿ ಒಂದು 8 ಲಕ್ಷ ರೂಪಾಯಿನ ಆಯ್ತು ಈಗಿನ ನಿರ್ಮಾಣ ಅಂತ. ಆ 10 ತೊಲೆ ಬಂಗಾರನ ಕಳ್ಕೊಂಡ್ರೆ ನಾ ಅದ್ರ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಹೆಂಗೆ ಗಾಡಿಗೆ ಇನ್ಶೂರೆನ್ಸ್ ಮಾಡಿರ್ತೀವಿ ಹಂಗೆ ಬಂಗಾರಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬಿಟ್ರೆ ಮುಗಿದು ಇನ್ಶೂರೆನ್ಸ್ ಕಂಪ್ನಿಯವ್ರು ವೆರಿಫೈ ಮಾಡಿ ಕೊಟ್ಬಿಡ್ತಾರೆ, ಒಂದು ಎಫ್ ಐ ಆರ್ ಹಾಕ್ಬಿಟ್ರೆ. ಇದಕ್ಕೇನು ಪದ್ಧತಿ ಐತಿ ಯಾರಿಗೂ ಗೊತ್ತಿಲ್ಲ. ನೀವು ತಿಳ್ಕೊರಿ, ನಾನು ತಿಳ್ಕೊತೀನಿ. ಸರ್ ICICI ಬ್ಯಾಂಕಲ್ಲಿ ಅದು ನಾವು ಗೋಲ್ಡ್ ಲೋನ್ ಕ್ಲಿಯರ್ ಮಾಡ್ಬೇಕಾದ್ರೆ ಐತೆ ಸರ್. ಸೊ ಇಟ್ ವಿಲ್ ಆಸ್ಕ್ ವೆದರ್ ದಿಸ್ ಪರ್ಸನ್ ಈಸ್ ಗೋಯಿಂಗ್ ಟು ಟೇಕ್ ದ ಇನ್ಶೂರೆನ್ಸ್ ಆರ್ ನಾಟ್ ಅಂತೇಳಿ. ಆ ಪರ್ಸನಿಗೆ ಬೇಕೇನು ಇನ್ಶೂರೆನ್ಸ್ ಅಂತೇಳಿ. ಓಕೆ, ಅವ್ರ ಕಸ್ಟಮರ್ ಎಸ್ ಅಂದ್ರೆ ಮಾತ್ರ ನಾವು ಮಾಡ್ಬೋದು ರೀ, ಇಲ್ಲ ಅಂತಂದ್ರೆ ಮಾಡೋಕ್ಕಾಗಲ್ಲ. ಅದು ಲೋನ್ ಕ್ರಿಯೇಟ್ ಮಾಡುವಾಗ ಆಗ್ತದೆ. ಹೌದು. ಬಟ್ ಈಗ ನನ್ನ ಮನ್ಯಾಗ ನಂದೇ ಒಂದು 10 ತೊಲೆ ಬಂಗಾರ ಐತಪ್ಪ, ಅದು ತೊಗೊಂಡು ಒಂದು 4 ವರ್ಷ ಆಗೈತಿ. ಅದನ್ನ ಇನ್ಶೂರೆನ್ಸ್ ಮಾಡ್ತಿದ್ದೀವಿ ಆಯಿತಾ. ಈ ಬ್ಯಾಂಕ್ನವ್ರಿಗೆ ನಿಮ್ಮಲ್ಲಿ ಅಕೌಂಟ್ ನಂಬರ್ ಓಪನ್ ಮಾಡ್ಬೇಕಾರಣ ಮೊಬೈಲ್ ನಂಬರ್ ಅಂತೂ ಕೊಟ್ಟಿರ್ತಾರೆ. ಈಗಂತೂ ಆಲ್ಮೋಸ್ಟ್ ಆಲ್ ಎಲ್ಲ ಮೊಬೈಲ್ಗಳು ಕೂಡ ಈ ವಾಟ್ಸಾಪು ಇದ್ದೇ ಇರ್ತದೆ. ನೀವು ಒಂದು ಕೆಲಸ ಮಾಡ್ಬೋದು, ನಿಮ್ಮ ಸಿಸ್ಟಮಿಂದ ಎಲ್ಲ ಅಕೌಂಟ್ ಹೋಲ್ಡರ್ಸ್ಗೂ ಯಾವ ರೀತಿ ಬ್ಯಾಂಕಿಂಗ್ ಚೀಟಿಂಗ್ ಅಕೌಂಟ್ ನಿಮ್ಗೆ ಗೊತ್ತೈತೆ ಆಲ್ರೆಡಿ. ಈಗ OTP ಕೇಳಿ ಮಾಡ್ತಾರೆ, OTP ಕೇಳಾರ್ದು ಮಾಡ್ತಾರೆ, ಹ್ಯಾಕು ಮಾಡ್ತಾರೆ, ಜಾಬ್ ಕೊಡಿಸ್ತೀವಿ ಅಂತ ಮಾಡ್ತಾರೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ದುಡ್ಡು ಹೋಗೋದು ಎಲ್ಲಿಂದ? ಅಕೌಂಟಿಂದನೇ ಹೋಗ್ತೈತೆ. ಈಗ ನಾವು ಇಷ್ಟು ಮಂದಿನ ಕರೆಸಿ ಹೇಳಕತ್ತೀವಿ ನಾವು. ಈಗ ನಮ್ಮದು ಒಂದು ತಾಸು ಹೋಗಿ ಇಷ್ಟು ಮಂದಿ ತಿಳ್ಕೊಂಡ್ರಿ, ಇನ್ನು ಉಳಿದವರು ಪ್ರತಿ ಅಕೌಂಟ್ ಹೋಲ್ಡರ್ಗೆ ನೀವು ಮೆಸೇಜ್ ಕಳಿಸ್ಬಿಟ್ರೆ ಐದರ್ ಒಂದು ವಿಡಿಯೋ ಕ್ಲಿಪ್ ನೀವು ಅದು ದಯವಿಟ್ಟು ಇಂಗ್ಲೀಷ್ನಾಗ ಟೈಪ್ ಮಾಡಿ ಕಳಿಸೋದು, ಕನ್ನಡದ ಟೈಪ್ ಮಾಡಿ ಯಾರೂ ಓದೋಲ್ಲ. ಒಂದು ಅಟ್ರಾಕ್ಟಿವ್ ವಿಡಿಯೋ ಇರ್ಬೇಕಲ್ಲ. ಅಟ್ರಾಕ್ಟಿವ್ ವಿಡಿಯೋ ನೋಡಿಬಿಟ್ರು ಅಂದರೆ ಸೊ ದಟ್ ದೇ ವಿಲ್ ರಿಯಲೈಸ್ ಹೌದು ಹಿಂಗೆಲ್ಲ ಹಾಕೈತಪ್ಪ, ನಾವು ಹಿಂಗೆ ಮಾಡಬೇಕು ಅಂದರೆ ಎಲ್ಲ ಅಕೌಂಟ್ ಹೋಲ್ಡರ್ಸ್ಗೂ ರೀಚ್ ಅಂತಂದ್ರೆ ಭಾಳ ಅಕೌಂಟ್ ತಡೆಗಟ್ಟಬೋದು. ಇದನ್ನು ಸ್ವಲ್ಪ ನಿಮ್ಮ ಹೆಡ್ ಆಫೀಸ್ನವ್ರ ಜೊತೆ ಮಾತಾಡ್ಕೊಂಡು, ನಿಮ್ಮ ಲೆವೆಲ್ನಾಗ ಆಗ್ಬೋದು, ನಿಮ್ಮ ಚೀಫ್ ಆಫೀಸ್ ಯಾವ ಅದನ್ನು ಮಾತಾಡಿಕೊಂಡು ಒಂದು ವಿಡಿಯೋ ಮಾಡಿ ಪ್ರತಿ ಅಕೌಂಟ್ ಹೋಲ್ಡರ್ಗೂ ಅದು ಮುಟ್ಟಬೇಕು. ಏನು ಮುಟ್ಟಬೇಕು? ಬ್ಯಾಂಕ್ ಫ್ರಾಡ್ಸ್ ಯಾವ ರೀತಿ ಆಗ್ತಾವಲ್ಲ ಅದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನು, ಬ್ಯಾಂಕ್ ಫ್ರಾಡ್ಸ್ಗೆ ನೀವು ಬಲಿ ಆಗಬೇಡ್ರಿ ಅನ್ನೋದನ್ನು ನೀವು ಒಂದು ವಿಡಿಯೋ ಥ್ರೂ ಅವಾಗ ಒಂದು ಸರಿ ಕಳಿಸ್ಬಿಟ್ರೆ ಆಗೋದಿಲ್ಲ. ನಮ್ಮವ್ರು ಏನಂದ್ರೆ ಹೇಳ್ತಾರಲ್ಲ, ಟೈಮೇ ಇರೋದಿಲ್ಲ ಯಾರಿಗೂ. ನಮ್ಮ ಸರ್ ಮತ್ತೆ ಹೇಳ್ತಾರೆ ಟೈಮ್ ಇಲ್ಲ ರೀ, ನಮಗೆ ಟೈಮ್ ಇಲ್ಲ ರೀ ಎಲ್ಲ ಹೇಳ್ಕೊಟ್ಕೊಂಡು ಲಾಸ್ಟಿಗೆ ಟೈಮ್ ನೋಡೋದಕ್ಕೂ ನಮ್ಗೆ ಟೈಮ್ ಇಲ್ಲ ರೀ, ಅಷ್ಟು ಬಿಜಿ ಆಗುತ್ತಲ್ಲ. ಒಂದೊಂದು ಸರಿ ನೋಡೋಕ್ಕಾಗೋದಿಲ್ಲ. ಮತ್ತು ರಿಪೀಟೆಡ್ಲಿ ವಾರಕ್ಕೆ ಒಂದು ಸರಿನೋ 15 ದಿವ್ಸಕ್ಕೆ ಒಂದು ಸರಿನೋ ತಿಂಗಳು ಒಂದು ಸರಿನೋ ನೀವು ಕಳ್ಸ್ಕೊತಿದ್ರಿ ಅಂದರೆ ಅದ್ರದ್ದು ಏನಾಗ್ತೈತಿ, ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಸೊ ಒಂದು ಎಲ್ಲ ಅಕೌಂಟ್ ಹೋಲ್ಡರ್ಗಳಿಗೂ ನಿಮ್ಮ ಚೀಫ್ ಆಫೀಸಿಂದಾನೆ, ಯಾಕಂದ್ರೆ ಎಲ್ಲ ಅಲ್ಲಿ ಡಾಟಾ ಇರ್ತೈತಿ, ಸರ್ವರ್ಗೆ ಡಾಟಾ ಪ್ರತಿಯೊಂದು ಇರ್ತೈತಿ. ಇದು ಸ್ವಲ್ಪ ನೀವು ಇನ್ಸಿಸ್ಟ್ ಮಾಡಬೇಕು. ಇನ್ಸಿಸ್ಟ್ ಮಾಡಿ ಮೇಲ್ ಹಾಕಿರಿ, ಇವತ್ತು ಹೋಗಿ ಏನು ತಪ್ಪಿಲ್ಲ, ಹಿಂಗೆ ಇನ್ಸ್ಪೆಕ್ಟರ್ ಅವರು ಈ ರೀತಿ ತಿಳಿಸ್ಯಾರ ಅಂತ ಹಾಕಿರಿ, ಸಬ್ ಇನ್ಸ್ಪೆಕ್ಟ್ರು ಈ ರೀತಿ ತಿಳಿಸ್ಯಾರ ಅಂತ ಹಾಕಿರಿ, ಏನು ಹಾಕ್ತಿರೋ ಹಾಕಿರಿ. ಒಂದು ಮೇಲಲ್ಲ ಹೋಗಿ 4 ಲೈನ್ ಟೈಪ್ ಮಾಡೋದಕ್ಕೆ ಒಂದು ಮೇಲೆ ಹೋಗ್ತೈತಿ. ಯಾಕೆ ಹಾಕಿದ್ರಿ ಅಂತ ನಿಮ್ಗೆ ಯಾರು ಕೇಳಿದ್ರೆ ಬಂದು ಹೇಳಿ, ನಾವು ನೋಡ್ಕೊತೀವಿ ಆಯಿತು. ಓನ್ಲಿ ಒಂದು ಮೆಸೇಜ್ ಏನಪ್ಪ ಅಂದರೆ ಎಲ್ಲ ಅಕೌಂಟ್ ಹೋಲ್ಡರ್ಸ್ಗೂ ಬ್ಯಾಂಕಿಂಗ್ ಫ್ರಾಡ್ಗಳಿಂದ ದೂರ ಇರೋಕೆ ಒಂದು ಮೆಸೇಜ್. ಏನಾಗ್ತೈತಿ, ಲಿಂಕ್ ಸಾಕಷ್ಟು ಬರ್ತಾವೆ, ಟೈಪ್ ಇಟ್ಟಿರ್ತಾವೆ, ಅದನ್ನು ಓದೋಕ್ಕಾಗೋದಿಲ್ಲ, ಅದು ಓದೋ ಪೇಷನ್ಸ್ ಇರೋದಿಲ್ಲ. ಇನ್ನೊಂದು ಭಯ ಏನಂದ್ರೆ ಎಲ್ಲಿ ಈ ಲಿಂಕ್ ಓಪನ್ ಮಾಡಿದರೆ ಇವನು ಮತ್ತೆ ಏನಾರು ಉಸಾಬರಿ ಆಗ್ತೈತೇನೋ ಅದು ಒಂದು ಭಯ ಆಯ್ತು ಭಾಳ ಮಂದಿ. ಅದು ಏನು ರಿಯಲ್ ಬ್ಯಾಂಕಿಂದ ಬಂದಿತ್ತು, ಇನ್ನು ಯಾವನೇ ಆ ಹೆಸರನ್ನ ಕಳಿಸ್ಯಾನೋ ಅದು ಡೌಟ್ ಅದ. ಒಂದು ಲಿಂಕ್ ಓಪನ್ ಮಾಡಬೇಕಾದ್ರೂ ಭಯ ಪಡುವಂಥ ನಿರ್ಮಾಣಗಳಲ್ಲ. ಅದಕ್ಕೆ ಒಂದು ವಿಡಿಯೋ ಮಾಡಿ ನೀವು ಆ ವಿಡಿಯೋ ಕ್ಲಿಪ್ನ
ಕಳಿಸ್ಕೊಟ್ರಿ ಅಂತ ಸೊ ನೋಡ್ತಾ ಆ್ಯಂಡ್ ನಿಮ್ಮ ಬ್ಯಾಂಕ್ನೊಳಗೂ ಕೂಡ ಎಂಟ್ರೆನ್ಸಿಗೋ ಅಥವಾ ಒಳಗೆ ಎಂಟ್ರ್ ಆದ ಕೂಡಲೇನೋ ರಿಪೀಟೆಡ್ಲಿ ಒಂದು ಸ್ಕ್ರೀನ್ ಒಳಗೆ ಹಿಂಗೆ ಬ್ಯಾಂಕ್ ಫ್ರಾಡ್ ಆಗ್ತಿರ್ತಾವೆ ದಯವಿಟ್ಟು ಹಿಂಗೆ ಬಲಿ ಆಗಬೇಡ್ರಿ ಅಂತೇಳಿ ನೀವು ಸ್ಕ್ರಾಲ್ ಆಗ್ತಿತ್ತು ಅಥವಾ ಒಂದೇನೋ ವಿಡಿಯೋ ಬರ್ತಿತ್ತು. ಯಾಕಂದರೆ ಅಲ್ಲಿ ಸೌಂಡ್ ಇಟ್ರಿ ಅಂದರೆ ಡಿಸ್ಟರ್ಬೆನ್ಸ್ ಆಗ್ತದೆ. ಸುಮ್ಮನೆ ಹಾಗೆ ವಿಡಿಯೋ ಓಡ್ತಿರ್ತೈತಿ, ಕೆಳಗೆ ಸ್ಕ್ರಾಲ್ ಹೋಗ್ತಿರ್ತೈತಿ. ಆ ರೀತಿ ಮಾಡಿದರೆ ಜನಕ್ಕೆ ಅವೇರ್ನೆಸ್ ಬರ್ತೈತಿ. ಅದನ್ನು ದಯವಿಟ್ಟು ಮಾಡೋ ಕಡೆ ಲಕ್ಷ್ಯ ಕೊಡಿ. ಇನ್ನು ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಿಮಗೆ. ನೀವು ಬ್ಯಾಂಕ್ ಎದಕ್ಕೆ ಮಾಡ್ತಾರೆ? ನಮ್ಮ ಮನ್ಯಾಗ ರೊಕ್ಕ ಇಟ್ರೆ ಅದು ಸೇಫ್ ಇರೋದಿಲ್ಲ ಅಂತ ಬ್ಯಾಂಕ್ನಾಗ ತಂದಿಟ್ಟಿರ್ತಾರೆ. ನಮ್ಮ ಮನ್ಯಾಗ ಬಂಗಾರ ಇಟ್ರೆ ಅದು ಸೇಫ್ ಇರೋದಿಲ್ಲ ಅಂತ ಬ್ಯಾಂಕ್ನಾಗ ಬಂಗಾರ ತಂದಿರ್ತಾರೆ. ಮತ್ತು ಬ್ಯಾಂಕ್ನಾಗ ಸೇಫ್ಟಿ ಇಲ್ಲ ಅಂದ್ರೆ ಮುಂದೆ ಹೋಗೋದಿಲ್ಲ. ಬ್ಯಾಂಕ್ ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಲಾಕರ್ಗಳು ನಿಮ್ಮವು ಸರಿಯಾಗಿರಲಿ, ಸುಸಜ್ಜಿತವಾಗಿರಲಿ, ಗಟ್ಟಿಮುಟ್ಟಾಗಿರಲಿ, ಡೋರ್ಗಳು, ಕಿಟಕಿಗಳು, ಬ್ಯಾಂಕಿಂಗ್ ಏನಾದರೂ ಬರ್ಗ್ಲರ್ ಅಲಾರಮ್ಸು. ಬರ್ಗ್ಲರ್ ಅಲಾರಮ್ ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ. ಏನು ಒಂದು ಅಲ್ಲಿ ಟಚ್ ಆದರೂ ಅಲಾರ್ಮ್ ಆಗ್ತದೆ. ಸೊ ಆ ರೀತಿ ಬರ್ಗ್ಲರ್ ಅಲಾರ್ಮ್ ಸೇಫ್ಟಿಗೆ ಏನು ಬೇಕು ಅದನ್ನು ಮಾಡ್ಕೊಂಡ್ರಿ. ಎರಡೇ ವಿಷಯ ಕನ್ಕ್ಲೂಡ್ ಮಾಡ್ತೀನಿ. ಎರಡೇ ವಿಷಯ, ಒಂದು ಸೇಫ್ಟಿ, ಎರಡನೇದು ಅವೇರ್ನೆಸ್. ನೀವು ಯಾರೂ ನಮಗೇನೂ ಸಂಬಂಧ ಇಲ್ಬಿಟ್ಟು ನಮಗೇನೂ ಆಗೋದಿಲ್ಲ ಅಂತ ತಲೆಗೆ ತೊಗೊಳಕ್ಕೆ ಹೋಗ್ಬಾರ್ದು. ಯಾವ ಮೂಮೆಂಟ್ನಾಗ ನೀವು ಕೂಡ ತಪ್ಪಿತಸ್ಥ ಸ್ಥಾನದೊಳಗೆ ನಿಂತಿರಿ ಹೇಳಕ್ಕೆ ಹೋಗ್ತೀರಿ. ಯಾಕೆ ಹೇಳ್ತೀನಿ ಅಂದರೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನಾನು ಹಿಂಗೆ XYZ ಪೊಲೀಸ್ ಸ್ಟೇಷನ್ ಇದ್ದಾಗ ನಾನು ಲಿಮಿಟಿಗೆ ಒಂದು ಏರ್ಪೋರ್ಟ್ ಬರ್ತೀನಿ. ಆ ಏರ್ಪೋರ್ಟ್ ಅವರು ಎಲ್ಲ ಭಾಳ ದೊಡ್ಡ ಲೆವೆಲ್ನಾಗ ಇರ್ತಾರೆ. ಅವರು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ನಾಗ ಇರ್ತಾರೆ. CCTV ಹಾಕಿರಲಿಲ್ಲ. ನಮ್ಮ ಕಮಿಷನರ್ ಹೇಳಿದ್ರು ಅದೆಲ್ಲ ಗೊತ್ತಿಲ್ಲ, ಅಲ್ಲಿ CCTV ಹಾಕ್ಸ್ರಿ ಏನಾರು ಮಾಡಿ. ಕರೆದು ಹೇಳಿದ್ವಿ, 2 ಸಲ ಹೇಳಿದ್ವಿ, ಮಾಡಲಿಲ್ಲ. 3ನೇ ಸಲ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟಾಗ ಅವರು ಅದನ್ನು ತೊಗೊಂಡು ಚೀಫ್ ಸೆಕ್ರೆಟರಿಗೆ ಅಲಿಗೇಷನ್ ಮಾಡಿದ್ರು. ಪೊಲೀಸ್ ಆರ್ ಇನ್ಸಿಸ್ಟಿಂಗ್ ಅಸ ಅವ್ರದ್ದು ನನ್ ಆಫ್ ಏರ್ಪೋರ್ಟ್ ನಮ್ಮ ಲೆಕ್ಕ ಬರ್ತೈತಿ, ಅವ್ರ್ಯಾಕೆ ನಮ್ಗೆ ಹಸ್ತಕ್ಷೇಪ ಮಾಡ್ತಾರೆ ಅಷ್ಟೇ. ನನಗೆ ರಿಪ್ಲೈ ಕೇಳಿದ್ರು. ನಾನು ರಿಪ್ಲೈ ಬರುತ್ತೆ ಸೊ ಆ್ಯಂಡ್ ಸೊ ಸೆಕ್ಷನ್ ಆಫ್ ಸೊ ಆ್ಯಂಡ್ ಸೊ ಆ್ಯಕ್ಟ್ ನಾವು ಕೊಟ್ಟ ಡೈರೆಕ್ಷನ್ಗಳನ್ನು ಅವ್ರು ಪಾಲನೆ ಮಾಡಬೇಕಾಗ್ತೈತಿ. ಅವ್ರು ಮಾಡಲಿಲ್ಲ ಅಂದ್ರೆ ನಾವು ಕ್ರಮ ತಗೋಬೇಕು. ಪೂರ್ತಿ ಏರ್ಪೋರ್ಟ್ಗೆಲ್ಲ CCTV ಹಾಕ್ತೀವಿ. ನಾವು ಹೇಳ್ತೀವಿ, ಅದರ ಅರ್ಥ ನಮಗೆ ಅಧಿಕಾರ ಇರಲಾರ್ದ ಯಾವುದೂ ಇದ್ದಾಗನೇ ಹೇಳಿರ್ತೀವಿ. ಯಾಕಂದರೆ ಪಬ್ಲಿಕ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ನಮಗೆ ಭಾಳ ಮುಖ್ಯ. ಆ ಕಾರಣಕ್ಕೆ ಯಾವುದೂ ಪೊಲೀಸ್ ಸ್ಟೇಷನಿಂದ ಬರ್ತಕ್ಕಂಥ ಇನ್ಸ್ಟ್ರಕ್ಷನ್ಗಳನ್ನು ಈಸಿಯಾಗಿ ತೊಗೋಬೇಡಿ. ಕಾನೂನು ಚೌಕಟ್ಟಿನೊಳಗಿದ್ದೇ ಹೇಳಿರ್ತೀವಿ. ಸಾರ್ವಜನಿಕರ ದುಡ್ಡು ನಿಮ್ಮ ಹತ್ರ ಇರ್ತೈತಿ ಅಂದರೆ ಅದನ್ನು ಸರಿಯಾಗಿ ಜೋಪಾನವಾಗಿ ಮತ್ತು ವಾಪಸ್ ಸಾರ್ವಜನಿಕರಿಗೆ ಮುಟ್ಟಿಸ್ಬೇಕಾದದ್ದು ನಿಮ್ಮದು ಜವಾಬ್ದಾರಿ ಇರ್ತೈತಿ. ಅದಕ್ಕೇನಾರು ಚಿತಿ ಬಂತು, ತೊಂದರೆ ಆಯಿತು ಅಂದರೆ ಯಾರು ತಪ್ಪಿತಸ್ಥರಲ್ಲ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾದ ಗುರುತರ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಅದು ಕೋರ್ಡರ್ ಇರ್ಬೋದು, ಬ್ಯಾಂಕ್ನವ್ರು ಇರ್ಬೋದು. ಆದ್ದರಿಂದ ದಯವಿಟ್ಟು ಎಲ್ಲರಿಗೂ ಅವರ ಜಾಬ್ ಭಾಳ ಮುಖ್ಯ. ಸುಮ್ಮನೆ ಹಂಗೆ ಒಂದು ಚೆನ್ನಾಗಿ ಯೋಚನೆ ಮಾಡಿ ನೋಡ್ಬಿಡಿ. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಲಹೆ ಕೊಟ್ಟ ಮೇರೆಗೆ ಲೀಡ್ ಬ್ಯಾಂಕ್ನವ್ರನ್ನ ಕರೆಸಿ ನಮ್ಮವ್ರು ಮಾತಾಡೋದು. ಲೀಡ್ ಬ್ಯಾಂಕ್ ಕಡೆಯಿಂದ ನಿಮಗೆ ಏನಾರು ಇನ್ಸ್ಟ್ರಕ್ಷನ್ ಬಂದಿದೆ, ದಯವಿಟ್ಟು ಏನು ಬಂದಿದೆ ಅಂತ ಒಂಚೂರು ಹೇಳ್ಬಿಡ್ರಿ. ಅಂದರೆ ಕೆಲವ್ರಿಗೆ ಇನ್ನೂ ಗೊತ್ತಿರೋದಿಲ್ಲ, ನೀವೇ ಹೇಳ್ಬಿಡ್ರಿ, ತಿಳ್ಕೊತಾರೆ ಎಲ್ಲರೂ. ಇಲ್ಲಿ ಬಂದು ಪ್ರೋಗ್ರಾಮ್ಸ್ ಅದರೊಳಗೆ ನಾವು SBI, KVGB ಏನು ಬ್ಯಾಂಕರ್ಸ್ ಅಂತ ಅದೀವಲ್ಲ, ಎಲ್ಲ ಮ್ಯಾನೇಜರ್ಸ್ ಟ್ರೈನಿಂಗ್ ಒಳಗೆ ನಿನ್ನೆ DSP ಸಾಹೇಬ್ರು ನಮಗೆ ಒಂದು 15 ಮಿನಿಟ್ಸ್ ಟೈಮ್ ತೊಗೊಂಡು ಬಂದು ಮಾತಾಡಿದ್ರು. ಅವರೇನಂದ್ರೆ ಸಾಹೇಬರು ನಮ್ಮ ಕಡೆಯಿಂದ ಅಷ್ಟಲ್ಲ, ನಿಮ್ಮ ಕಡೆಯಿಂದ ಎಲ್ಲ ರೀತಿಯಿಂದ ನಿಮ್ಮ ಪ್ರಿಕಾಷನರಿ ತೊಗೊಂಡು ನೀವು ಬ್ಯಾಂಕ್ ರನ್ ಮಾಡಬೇಕು. ಬಟ್ ಬ್ಯಾಂಕ್ ರನ್ ಮಾಡಬೇಕಂದ್ರೆ ಒಂದಿಷ್ಟು ಎಸೆನ್ಷಿಯಲ್ ಥಿಂಗ್ಸ್ ನಾವು ತೊಗೊಂಡು ಬ್ಯಾಂಕ್ ರನ್ ಮಾಡಬೇಕು. ನೀವು ಸೇಫ್ಟಿ ಪರ್ಪಸ್ CC ಕ್ಯಾಮ್ರಾಸ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. CC ಕ್ಯಾಮ್ರಾಸಪ್ಪ ಅಂತಂದ್ರೆ ನಾರ್ಮಲ್ CC ಕ್ಯಾಮ್ರಾಸ್ ಇರಬಾರ್ದು, ಕ್ಲಾರಿಟೀಸ್ ಇದೆ. ಆಮೇಲೆ ಈಗ ಒಂದಿಷ್ಟು ಈಗ ಥೆಫ್ಟ್ ಮಾಡೋರು ಅವರು ಶಾಣೆ ಇರ್ತಾರಂತೆ. ಅವ್ರೇನು ಮಾಡ್ತಾರೆ, ತೊಗೊಂಡು ಹೋದ್ರೆ DVR ಸಹಿತ ತೊಗೊಂಡು ಹೋಗ್ತಾರಂತೆ. ಸೊ ಅಂದಾಗಿ ಈಗ ಪ್ರೆಸೆಂಟ್ ಏನು ಮಾಡತ್ತಾರಪ್ಪ ಅಂದ್ರೆ iCloudsನಾಗೆಲ್ಲ ಡೇಟಾ ಸ್ಟೋರ್ ಆಗೋದಂತೆ. ಆ ಟೈಪೆಲ್ಲ CC ಕ್ಯಾಮ್ರಾಸ್ ನೀವು ಇಟ್ಕೋರಿ. ಸ್ವಲ್ಪ ಚಲೋ ರನ್ನಿಂಗ್ ಬ್ಯಾಂಕ್ಸ್ ಇರ್ತಾವಲ್ಲ, ಅವ್ರು ನೀವು ಕಂಪಲ್ಸರಿ ಚಲೋ ತಂಗ ನೀವು CC ಕ್ಯಾಮ್ರಾಸ್ ಡೈಲಿ ರನ್ನಿಂಗ್ ಒಳಗೆ ಅದಾವೆಲ್ಲ ನಾವು ಚೆಕ್ ಮಾಡ್ಕೊತಿರ್ಬೇಕು. ಒಂದು ಎರಡನೇ ಸ್ವಲ್ಪ ಬ್ಯಾಂಕ್ ನಮಗೆ ಸೌಂಡ್ ಇದ್ದಪ್ಪ ಅಂತಂದ್ರೆ ಮಸ್ಟ್ ಆ್ಯಂಡ್ ಶುಡ್ ನಾವು ಒಬ್ಬನ ಸೆಕ್ಯೂರಿಟಿ ಗಾರ್ಡ್ನ ತೊಗೊಳ್ಳೇಬೇಕು. ಈಗ ಒಂದು ನಾವು DCC ಬ್ಯಾಂಕ್ನವರು ನಾರ್ಮಲಾಗಿ ನಮ್ಗೆ ರನ್ ಆಗ್ತಿರ್ತದೆ. ನಮ್ಗಿಂತ ಚಲೋ ಬ್ಯಾಂಕ್ನವರು ಇವರು SBI ಆಗಲಿ, ಸಿಂಡಿಕೇಟ್ ಬ್ಯಾಂಕ್ ಆಗಲಿ, ಅವ್ರು ಮಸ್ಟ್ ಆ್ಯಂಡ್ ಶುಡ್ ವಿತ್ ವೆಪನ್ಸ್ ಅವರು ತೊಗೊಂಡು ಇರ್ಬೇಕಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಅವರು ಕೂಡ ಹೇಳಿದ್ರು ಸರ್ ಇದೆ. ಮತ್ತು ಆಮೇಲೆ ಎಲ್ಲ ರೀತಿಯಿಂದ ಆಮೇಲೆ 112ನ ನಂಬರ್ ನೀವು ಆಲ್ವೇಸ್ ನಿಮ್ಮ ಕಡೆ ಸೇವ್ ಇಟ್ಕೋರಿ ಅಂತಂದ್ರೆ ಅವರು ಇಮಿಡಿಯೇಟ್ ಏನಾದ್ರು ನಿಮಗೇನೋ ಹಂಗೆ ಕಾಣ್ತಪ್ಪ ಅಂತಂದ್ರೆ ಅದನ್ನು ನೀವು ಹೆಲ್ಪ್ಲೈನಿಗೆ ಫೋನ್ ಮಾಡಿ. ಆಮೇಲೆ ಯಾವುದೇ ರೀತಿಯಿಂದ ಒಬ್ಬರು ಕಸ್ಟಮರ್ ಅನ್ನೋನ್ ಪರ್ಸನ್ಸ್ ಒಳಗೆ ಬರಾಕತ್ತಾನಪ್ಪ ಅಂತಂದ್ರೆ ನೀವು ಅಬ್ಸರ್ವೇಷನ್ ಒಳಗಿರಿ. ಅವ ಹಂಗೆ ಬಂದು ಕುಂತು ಹೋದ್ರೂ ಸಹಿತ ಅವನ್ನ
ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊತೀರಿ ಬ್ಯಾಂಕರ್ಸ್ ಎಲ್ಲರೂ ಅಂತಂದ್ರೆ. ಆಮೇಲೆ ಇದಕ್ಕೆ ಆಮೇಲೆ ನಾವು ಸಿಬ್ಬಂದಿಗಳು ಆದರೂ ನಾವು ಕೇರ್ಫುಲ್ಲಾಗಿ ಜಾಬ್ ಮಾಡ್ಬೇಕಂತಾರೆ. ಆಮೇಲೆ ಈ ಒಂದು ಬ್ಯಾಂಕ್ ಐತಪ್ಪ ಅಂತಂದ್ರೆ CC ಕ್ಯಾಮ್ರಾಸ್ ಪರ್ಟಿಕ್ಯುಲರ್ ಆಗಿ ನಾವೇನು ಮಾಡ್ತೀವಿ ಸ್ಟ್ರಾಂಗ್ ರೂಮಿಗೆ, ನಮ್ಮ ಕ್ಯಾಶ್ ಕೌಂಟ್ರಿಗೆ, ಮ್ಯಾನೇಜರ್ ಚೇಂಬರ್ಸಿಗೆ, ಆಮೇಲೆ ಕಾಮನಿಗೆ ಒಳಗೆ ಅಷ್ಟೇ ಇಟ್ಕೊಂಡಿರ್ತೀವಿ ನಾವು. ಸರ್ ಸಾಹೇಬ್ರನ್ನು ಹೇಳಿದ್ರಿ ಹೋಗು ಬರೋ ದಾರಿ, ನಮ್ಮ ಬ್ಯಾಂಕ್ ಮೇನ್ ರೋಡ್ ದಾರಿ ಯಾವ್ದು ಇರ್ತದೆ ಅದಕ್ಕೆ ಕ್ಲಿಯರಾಗಿ ಕಾಣುವಂಥ CC ಕ್ಯಾಮ್ರಾನ ಅಳವಡಿಸ್ಕೊರಿ. ಅಂದ್ರೆ ಇನ್ ಕೇಸ್ ಅಂತ ಇನ್ಸಿಡೆಂಟ್ ಆದಾಗ ಐಡೆಂಟಿಫಿಕೇಷನ್ ಮಾಡೋಕ್ಕೆ ನಮಗೂ ಅನುಕೂಲ ಆಗ್ತದೆ. ಇದು ನಮ್ಮ ಕಡೆಯಿಂದ ಅಷ್ಟೇ ಇರಬಾರ್ದು, ನಾವು ನಿಮ್ಗೆ ಸಹಾಯ ಮಾಡೋಕ್ಕೆ ಬಿಡ್ತೀವಿ, ಬಟ್ ಅಷ್ಟೇ ನಮ್ಮ ಜವಾಬ್ದಾರಿ ಕೂಡ ಇರ್ತದೆ. ಎಲ್ಲರೂ ನೀವು ಡಿಪಾರ್ಟ್ಮೆಂಟ್ ಮೇಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕಬೇಡ್ರಿ. ನೀವು ಸಹಿತ ನಾವು ಹೆಂಗೆ ಜವಾಬ್ದಾರಿ ತೊಗೊತೀವಿ ಅದಕ್ಕೆ 10 ಪಟ್ಟು ಜವಾಬ್ದಾರಿ ನಮ್ದು ಇರ್ತದೆ ಅಂತೇಳಿ ನೀವು ಸಾಹೇಬ್. ದಿನಗಳಲ್ಲಿ ದರೋಡೆ, ಸುಲಿಗೆ, ಕಳ್ಳತನ ಜಾಸ್ತಿ ಆಗತ್ತವು. ಆಗಕ್ಕೆ ಫಾಲ್ಸು ನಮ್ಮ ಅಂತಲ್ಲ, ನಾವು ಮುಂದೆ ಆಗುವಂಥ ಏನು ಸಮಸ್ಯೆ ಆಗತ್ತವಲ್ಲ ಅವನ್ನ ನಾವು ಯಾವ ರೀತಿಯಾಗಿ ತಡೆಗಟ್ಟಬೇಕು, ನಾವು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು, ನಾವು ಏನು ಮಾಡಿದರೆ ಯಾವ ರೀತಿಯಾಗಿ ಸೊಲ್ಯೂಷನ್ ಸಿಗುತ್ತೆ ಅನ್ನೋದೊಂದು ಉದ್ದೇಶಕ್ಕಾಗಿ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸೋಕೆ ನಿಮ್ಗೆ ಮುನ್ನೆಚ್ಚರಿಕೆಯಾಗಿ ನಾವು ಸಭೆ ಕರೆದಿದ್ದಿತ್ತು. ಈಗ ಮೊನ್ನೆ ನೋಡಿದ್ರಿ ನೀವು ಬೀದರಲ್ಲಿ ಆಗಿದ್ದು ಇನ್ಸಿಡೆಂಟ, SBI ಅಕೌಂಟ್ ಇವರು ಅಮೌಂಟ್ ಹಾಕಕ್ಕೆ ಹೋದಾಗ ಡೆತ್ ಅದು ಮತ್ತು ಮುಂದೆ ಹೈದ್ರಾಬಾದ್ಗೆ ಹೋಯ್ತು, ಅಲ್ಲಿ ಒಂದು ಇದಾಯಿತು ಇನ್ಸಿಡೆಂಟ. ಇದಕ್ಕೆಲ್ಲ ಪೊಲೀಸರೇ ಕಾರಣ ಅಲ್ಲ, ಅವರು ನೋಡ್ಕೋತಿರೋದಕ್ಕೆ ಇದು ಸೇಫ್ಟಿ ಇಲ್ಲ, ಏನಿಲ್ಲ, ಅವ್ರ ಜವಾಬ್ದಾರಿ ಅಲ್ಲ ಅಂತಲ್ಲ. ನಾವು ಇರ್ತೇವೆ, ನಮ್ಮ ಏನು ಮಾಡಬೇಕು ನಮ್ಮ ಕಡೆಯಿಂದ ನಾವು ಹೆಲ್ಪ್ ಮಾಡ್ತಿರ್ತೇವೆ. ನಿಮ್ಮ ಕಡೆಯಿಂದ ನೀವು ಏನು ಸೇಫ್ಟಿ ಇಟ್ಕೋಬೇಕು ಅದನ್ನು ಇಟ್ಕೊಳೋ ವ್ಯವಸ್ಥೆ ನಿಮ್ಮ ಕಡೆಯಿಂದನೂ ಆಗಬೇಕು. ಈಗ ನಾವೆಲ್ಲ ಎ ಟಿ ಎಮ್ ಆಯ್ತು, ಬ್ಯಾಂಕ್ ಆಯ್ತು, ಜ್ಯುವೆಲ್ಲರ್ಸ್ ಆಯ್ತು, ಎಲ್ಲರಿಗೂ ಬಂದು ಹೇಳಿದ್ದೀವಿ ನಾವು ಏನಿರಬೇಕು, ಕಂಪಲ್ಸರಿ CC ಕ್ಯಾಮ್ರಾ ಇರ್ಬೇಕಂತ ಹೇಳಿದ್ದೀವಿ. CC ಕ್ಯಾಮ್ರಾ ಇರ್ತಾವೆ. ಈಗ ಯಾವಾಗ ಒಂದು 5-6 ವರ್ಷದಿಂದ ಅದನ್ನು ಆರಿಸು 5-6 ನಮಗೆ ಏನಂತೀರಿ ಮೇಡಮ್ DVRನ ಇಲ್ರಿ, ಅದು 5-6 ವರ್ಷದಿಂದ ಹಾಕ್ಸಿದ್ದೈತ್ರಿ, ಕ್ಲಿಯರಾಗಿ ಇಲ್ರಿ ಅಂತೇಳಿ. ಅದು ಅವಾಗ ಫಾಲ್ಸ್ ಯಾವ್ದಾಕತಿ. ಅವು ಬೈ ಚಾನ್ಸ್ ಅಲ್ಲಿ CC ಕ್ಯಾಮ್ರಾ ಇತ್ತು ಅಂದ್ರೆ ನಾವು ಒಂದು ಮುಂದೆ ಏನು ಮಾಡಬೇಕು, ಹೆಂಗೆ ಇನ್ವೆಸ್ಟಿಗೇಷನ್ ಹೋಗ್ಬೇಕಂತ ನಮ್ಗೆ ಗೊತ್ತಾಗುತ್ತೆ. ಯಾರ್ದೋ ಒಬ್ರದ್ದು ಫೇಸ್ ಆಗಲಿ, ಗಾಡಿ ಆಗಲಿ, ಮೂಮೆಂಟ್ ಆಗಲಿ ಕಂಡು ಬಂದ್ರೆ ಆಯ್ತಪ್ಪ ಹಿಂಗೆ ಆಗೈತಿ, ಹಿಂಗೆ ಮಾಡೈತಿ ಅಂತ ನಮ್ಗೆ ಅನುಕೂಲ ಆಕೈತಿ. ಅದು ಇದು ಬಿಟ್ಬಿಟ್ಟು ಆ ಟೈಮ್ದಾಗ ನಾವು ಅಲರ್ಟ್ ಹಾಕ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಆಗಿಂದ ಏನು ಮಾಡೋಕ್ಕಾಗಲ್ಲ. ಅವಕ್ಕಿಂತ ಮುಂಚಿತ ನಾವು ಏನು ಕ್ರಮ ಕೈಗೊಳ್ತೀವಿ ಅದು ಎಫೆಕ್ಟಿವ್ ಆಗಿರಬೇಕು. ಅದಕ್ಕಾಗಿ ಹೇಳ್ತೀವಿ CC ಕ್ಯಾಮ್ರಾ ಹಾಕಿಸ್ರಿ. CC ಕ್ಯಾಮ್ರಾ ಹೆಂಗೆ ಹಾಕಿಸ್ತೀರಿ ಅಂದ್ರೆ ನೀವೆಲ್ಲ ಬ್ಯಾಂಕ್ನವ್ರು ಆಯ್ತು, ಜ್ಯುವೆಲ್ಲರ್ಸ್ದವ್ರು ಆಯ್ತು, CC ಕ್ಯಾಮ್ರಾ ರೋಡಿಗೆ ಬಿಡು ಅಂತ ಹೇಳ್ತೇವೆ ನಾವು. ನೀವೇನು ಮಾಡ್ತೀರಿ, ಆ ಚಾವಿ ಹಾಕ್ತಿರಲ್ಲ ಪತ್ತಕ್ಕೆ ಬಿಡ್ತೀರಿ, ಆ ಮನುಷ್ಯ ಬಂದು ಹೆಂಗೆ ತೆಗಿತಾನ, ಹೆಂಗೆ ಹೋಗ್ತಾನ ಅಂತ ಅದಕ್ಕೆ ಬಿಡ್ತೀರಿ ನೀವು. ಅದಕ್ಕೆ ಬಿಟ್ಟರೆ ಅದು ಯೂಸ್ ಆಗಲ್ಲ. ಯಾಕೆ ಹೇಳಿ, ಈಗ ಚಾವಿ ತೆಗಿಯೋಕೆ ಬಂದವು ಏನು ಮಾಡ್ತಾನ, ಮಾಸ್ಕ್ ಹಾಕೋತಾನ, ಗ್ಲೌಸ್ ಹಾಕೋತಾನ, ಅವ ಐಡೆಂಟಿಫೈ ಆಗ್ಲಾರ್ದಂಗೆ ಬಂದು ಚಾವಿ ತೆಗಿತಿರ್ತಾನ. ನೀವು ಬೈ ಚಾನ್ಸ್ ರೋಡಿಗೆ ಬಿಟ್ಟರೆ ಏನಾಗುತ್ತಾ, ಯಾವ ರೂಟಿಂದ ಬಂದ, ಯಾವ ಗಾಡಿ ತೊಗೊಂಬಂದ, ಅವ್ರ ಗಾಡಿಯಾಗ ಎಷ್ಟು ಜನ ಇದ್ದರು, ಅವ್ರು ಯಾವ ರೀತಿಯಾಗಿ ಬಂದ್ರು ಅಂತ ತಲೆಯಾಗ ಬರ್ತೈತೆ ಅವರಿಗೆ. ನಾವು ಅದನ್ನು ನೋಡಿಬಿಟ್ಟು ಎಷ್ಟು ಜನ ಅದಾರ, ಯಾವ ಗಾಡಿ, ಯಾವ ಪಾಸಿಂಗ, ಇದು ಏನರ ಈಗ ಕಳ್ತನ ಗಾಡಿ ಆಯಿತು, ಇದು ಯಾಕಡಿಂದ ಬಂತು, ಅದನ್ನು ಅಬ್ಸರ್ವ್ ಮಾಡೋಕೆ ಅನುಕೂಲ ಆಕೈತಿ. ಯಾವುದೇ CC ಕ್ಯಾಮ್ರಾ ಅಲ್ಲಿ ರೋಡಿಗೆ ಬಿಡ್ರಿ, ಮೇನ್ ರೋಡಿಗೆ ಬಿಟ್ರೆ ಅಂದ್ರೆ ಅವ್ರು ಯಾಕಡೆ ಬಂದರು, ಹೆಂಗೆ ಬಂದರು ಹೋಗೋದು ಒಂದು ಗೊತ್ತಾಗುತ್ತೆ. ನೆಕ್ಸ್ಟು ಒಳಗಡೆ ನೀವು ಯಾವ ಇಂಪಾರ್ಟೆಂಟ್ ಪ್ಲೇಸ್ ಅದಾವಲ್ಲ, ಕ್ಯಾಶಿಯರ್ ಆಯ್ತು, ಅದು ಮ್ಯಾನೇಜರ್ ಕುಂದ್ರದಾಯ್ತು, ಎಲ್ಲೆಲ್ಲಿ ಇರ್ತಿರಲ್ಲ ಅಲ್ಲೇ ಇಟ್ಕೋರಿ. ಮತ್ತು ನೀವು ಏನೋ ಅಮೌಂಟ ಬಂಗಾರ ಗಿಂಗಾರ ಲಾಕರಲ್ಲಿ ಇಟ್ಟಿರ್ತಿಲ್ಲ, ಸೇಫಾಗಿ ಲಾಕರ್ ಇರಲಿ. ಚಾವಿ ಒಂದು 25-30 ರೂಪಾಯಿ ಚಾವಿ ಹಾಕಿರಿ, ಟನ್ನ ನೋಡೋಣ ಕಿತ್ಕೊಂಡು ಹೋಗ್ಕೊ. ಎಲ್ಲ ಬ್ಯಾಂಕ್ಗಳಿಗೆ ಹೇಳ್ತೀವಿ, ಸೇಫ್ಟಿ ಅನ್ಕೊಂಡು ಏನಿಲ್ಲ ಬ್ಯಾಂಕಿಂದು. ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ನೇಮಿಸಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಈಗ ಒಬ್ಬೊಬ್ರಿಗೆ ವಾಜ್ ಆಗುತ್ತಂದ್ರೆ ಇಲ್ಲಿ ಲೋಕಲ್ ಎಲ್ಲ 4-5 ಬ್ಯಾಂಕ್ ಸೇರಿ ಒಂದು ಲೈನ್ಯಾಗ ಅದಾವೆ, ಹುಟ್ಟರು ಸೇರಿ ಒಬ್ಬರು ನೇಮಕ ಮಾಡ್ಕೊರಲ್ಲ. ATMಗೆ ಇದು ಇಲ್ಲ, CCTV ಇರೋಂಗಿಲ್ಲ, ಅಲ್ಲೇ ATM ಜವಾಬ್ದಾರಿ ಇರಲ್ಲ ಬ್ಯಾಂಕ್ನವ್ರಿಗೆ. ಮತ್ತು ನೀವು ಲಿಮಿಟ್ಸ್ ಇರಬೇಕು, ಇಷ್ಟು ಗಂಟೆಗೆ ಚಲೋ ಆಗಿ ಇಷ್ಟು ಗಂಟೆಗೆ ಬಂದ್ ಆಗುತ್ತಂದ್ರೆ ಇಷ್ಟಿಷ್ಟು ಅಮೌಂಟ್ ಹಾಕ್ತಾ ಇರಬೇಕು. ಮತ್ತು ಅಲ್ಲಿ ಯಾರೋ ಒಂದು ಸೆಕ್ಯೂರಿಟಿ ಗಾರ್ಡ್ ವ್ಯವಸ್ಥೆ ಇರಬೇಕು, CC ಕ್ಯಾಮ್ರಾ ಇರಬೇಕು. ನಾವು ಅಷ್ಟು ಹೇಳ್ತೀವಿ, ಅದನ್ನೇನು ಮಾಡೋಂಗೇ ಇಲ್ಲ. ಈಗ ಅಲಾರಾಮ್ ಸಿಸ್ಟಮ್ ಬಂದೈತಿ, ಸೈರನ್ ಹೊಡಿತೈತಿ, CC ಕ್ಯಾಮ್ರಾದಾಗ ಅಪ್ಡೇಟ್ ಆಗೈತಿ. ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಬ್ಯಾಂಕಿಗೆ ಡೋರ್ ಟಚ್ ಮಾಡೋದಾಗಲಿ, ಒಳಗೆ ಎಂಟ್ರೆನ್ಸ್ ಆಗೋದಾಗಲಿ, ಯಾವುದೇ ಒಂದು ಮೂಮೆಂಟ್ ಆದ್ರೂ ಅದೇನಾಗುತ್ತೆ ನಿಮ್ಗೆ ಸೈರನ್ ಹೊಡಿತೈತಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಏನಂತ, ಇಲ್ಲಿ ನಮ್ಮ ಬ್ಯಾಂಕ್ ಯಾರೋ ಅಟೆಂಪ್ಟ್ ಮಾಡೋಕೆ ಬಂದಾರ, ಯಾರೋ ಬಂದಿದಾರ, ನಮ್ಮ ಬ್ಯಾಂಕಿಗೆ ಏನೋ ಆಗತ್ತೈತಿ, ಅಥವಾ ನಮ್ಮ ಜ್ಯುವೆಲ್ಲರ್ಸಿಗೆ ಏನೋ ಆಗತ್ತೈತಿ, ನಮ್ಮ ಸೊಸೈಟಿಗೆ ಏನೋ ಆಗತ್ತೈತಿ ಅಂತ ನಿಮ್ಮ ತಲೆಯಾಗ ಬರ್ತೈತಿ. ಆ ಬಂದ ಟೈಮ್ ನಿಮ್ಗೆ ಏನಾಗುತ್ತೆ, ಅಲರ್ಟ್ ಆಗಿ ನೀವು ಬರ್ತೀರಾ, ಸ್ಟೇಷನ್ಗೆ ಇನ್ಫಾರ್ಮೇಷನ್ ಮಾಡ್ತೀರಾ, ಎಮರ್ಜೆನ್ಸಿ 112 ಐತೆ ಅದಕ್ಕೆ ಇನ್ಫಾರ್ಮೇಷನ್ ಬರ್ತೀರಾ. ಎಟ್ ಎ ಟೈಮ್ ಓದಿ ಅಂದ್ರೆ ಆಗುವಂಥ ಅಫೆನ್ಸ್ ತಪ್ಪೈತಿ. ನೀವು CCTVಗೆ ಅಲಾರಾಮ್ ಇರೋಂಗಿಲ್ಲ, ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ ಮಾಡಿದ್ದು ಏನು ಆಕತಿ ಹೇಳಿ. ನಾ ಇವತ್ತು ಹೇಳ್ತೀನಿ, ಒಂದು ವಾರದಾಗ ಹಾಕಿಸತ್ತೆ 2 ಸಾರಿ ಹೇಳಿ ನಾನು, ಒಬ್ಬರು ಅದನ್ನು ಮೂಮೆಂಟ್ ಇಂಪ್ರೂವ್ಮೆಂಟನೇ ಇಲ್ಲ. ಅದಕ್ಕಾಗಿ ನಿಮ್ಗೆ ಹೇಳೋದು ಇಷ್ಟೇ, ಒಂದು ಜೀವ ಹೋಗುವಂಥ ಸಂದರ್ಭನೂ ಬರ್ತೈತವೆ. ಇಲ್ಲಿ ಆಗೈತಿ, ನೀವು ಅಂತಿರ್ಬೇಕು, ಒಂದು 30-40 ವರ್ಷ ಆತ್ರಿ ನಮ್ಮ ಬ್ಯಾಂಕ್ ಸ್ಟಾರ್ಟ್ ಆಗಿ, ನಮ್ಮಲ್ಲಿ ಏನೂ ಆಗಿಲ್ಲ ರೀ,
ನಮ್ಮಲ್ಲಿ ಚಲೋ ಐತೆ ವಾತಾವರಣ ಅನ್ಬೋದು. ಯಾವ ಟೈಮ್ ಹೆಂಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಈಗೆಲ್ಲ ಅಪ್ಡೇಟ್ ಆಗತ್ತಾರೆ ಎಲ್ಲ. ನಾವು ಎಷ್ಟಿರ್ತೀವಿ ನಮ್ಗೆ ಫಾಸ್ಟ್ ಕಳ್ತನ ಮಾಡೋರು. ಅವ್ರನ್ನ ನಾತಿ ಕಟ್ಟಬೇಕಾದ್ರೆ ಬರೀ ಪೊಲೀಸ್ರಿಂದ ಅಷ್ಟೇ ಸಾಧ್ಯ ಆಗಲ್ಲ. ನೀವು ನಮಗೆ ಕೈ ಜೋಡಿಸ್ಬೇಕು. ಹಿಂಗೈತೆ ಅಂತ ಹೇಳ್ತೀವಿ ಅಂದ್ರೆ ನೀವು ಅದ್ರ ಬಗ್ಗೆ ಅವೇರ್ನೆಸ್ ಇಟ್ಕೊಂಡೇ ಮುಂದೆ ಅದ್ರ ವ್ಯವಸ್ಥೆ ಮಾಡ್ಕೋಬೇಕು. ಈಗ ಯಾರು ಬಂದರು ಯಾರು ಹೋದ್ರು ಅಂತ ನಾವು ಬಂದು ಬರ್ತೀರಿ ಲಕ್ಷ ಹೊತ್ತು 10-20 ತೊಲಿ ಹೊತ್ತು ಅಂದಾಗ ನಾವು ಅದನ್ನು ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಅವ್ರು ಎಲ್ಲೋ ಬರ್ತಾರೆ ಹೋಗ್ತಾರೆ, ಅದು ಮಾಡ್ತೇವೆ, ಮಾಡೋದು 100% ಎಫರ್ಟ್ ಹಾಕ್ತೇವೆ. ಬಟ್ ರಿಕವರಿ ಆಗೋದು ಕಷ್ಟ ಅಲ್ಲ. ಅದಕ್ಕಾಗಿ ತಾವು ಹೇಳೋದು ಇಷ್ಟೇ, ನಿಮ್ಮ ಬ್ಯಾಂಕಲ್ಲಿ ಮತ್ತು ಬ್ಯಾಂಕ್ ಕಳ್ತನ ಆಗೋದು ಇನ್ನೊಂದು ಏನಂದ್ರೆ ನಿಮ್ಮ ಬ್ಯಾಂಕ್ನವ್ರು ಯಾರೋ ಒಬ್ಬರನ್ನ ಜಗಳ ಮಾಡಿ ಬಿಡಿಸೋದಾಗಲಿ, ಏನೋ ಇನ್ ಕೇಸ್ ಯಾವುದ್ರಾಗ ನಿಮಗೆ ಅವರಿಗೆ ವ್ಯತ್ಯಾಸ ಬಂದು ಬಿಡಿಸೋದಾಗಲಿ ಅವ್ರದ್ದು ಇರ್ತೈತಿ. ನೀವು ಯಾರನ್ನ ತೊಗೋಬೇಕಾದ್ರೂ ಅವ್ರು ಫುಲ್ಲು ಡೀಟೇಲ್ಸ್ ಇಟ್ಕೊಂಡೇ ಮಾಡಬೇಕು. ಅವ್ರದಿಂದ ಬಯೋಡಾಟಾ ಅವ್ರದ್ದು ಆಧಾರ್ ಕಾರ್ಡ, ಮೊಬೈಲ್ ನಂಬರ, ಯಾವ ಊರವ, ಎಲ್ಲಿ ಅವರು, ಯಾಕೆ ಬಂದರು, ಅದನ್ನೆಲ್ಲ ಮಾಹಿತಿ ನಿಮ್ಮಲ್ಲಿ ಇರಬೇಕು. ಇಂಥವಾಗೇ ಇನ್ ಕೇಸ್ ಆದಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನೀವು ಅವ್ರ ಫುಲ್ಲು ಬಯೋಡಾಟಾ ನಿಮ್ಮ ಹತ್ರನೇ ಇರಬೇಕು. ಎಲ್ಲಿದ್ದ, ಏನು ಮಾಡಿದ, ಯಾವಾಗ ಬಂದ, ಯಾಕೆ ಬಿಟ್ಟ, ಇವ್ನ ಸಂಬಂಧ ಏನಿತ್ತು ಅಂತೇಳಿ ತಿಳ್ಕೊಬೇಕಂದ್ರೆ ನಮ್ಗೆ ಅವ್ರ ಡೀಟೇಲ್ಸ್ ಬೇಕಾಗ್ತೈತಿ. ನಿಮ್ಮಲ್ಲಿ ಎಷ್ಟು ಮಂದಿ ಕೆಲಸ ಮಾಡ್ತೀರಿ ಅಷ್ಟು ಮಂದಿ ಆಧಾರ್ ಕಾರ್ಡ್ ನಂಬರ್ ಇರಬೇಕು, ನಿಮ್ಮ ಡೀಟೇಲ್ಸ್ ಇರಬೇಕು, ನಿಮ್ಮದು ವೈಯಕ್ತಿಕವಾಗಿ ವಿವರ ಇರಬೇಕಲ್ಲಿ. ಮತ್ತು ನೀವು ಇಷ್ಟೆಲ್ಲ ಹೇಳಿದ್ರು ಮತ್ತು ಇಂಪ್ರೂವ್ಮೆಂಟ್ ಮಾಡಲಿಲ್ಲ ಅಂದ್ರೆ ಇದು ಮಾಡಿದ್ದು ವೇಸ್ಟ್.